ಮಂಡ್ಯ ನಾಗಮಂಗಲ ರಾಜ್ಯ ಹೆದ್ದಾರಿಯಲ್ಲಿರುವ ಮಂಡ್ಯ ತಾಲೂಕಿನ ಗೋಪಾಲಪುರ ಗ್ರಾಮದ ಸಮೀಪ ಹಳೆ ಸೇತುವೆಗೆ ತೇಪೆ ಹಾಕುತ್ತಿರುವುದನ್ನು ವಿರೋಧಿಸಿ ರೈತರು ಹಾಗೂ ಗ್ರಾಮಸ್ಥರು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆಸಿದರು. ಮಂಡ್ಯ ನಾಗಮಂಗಲ ರಸ್ತೆಯಲ್ಲಿರುವ ಕೋಡಿಹಳ್ಳಿ ಫಾರಂನ ತಿರುವಿನ ಬಳಿ ರಾಜ್ಯ ಹೆದ್ದಾರಿಯಲ್ಲಿ ಹಳ್ಳಕ್ಕೆ ಅಡ್ಡಲಾಗಿ ಸೇತುವೆ ನಿರ್ಮಿಸಲಾಗಿದೆ. ಈ ಹಿಂದೆ ಪೈಪುಗಳನ್ನು ಅಳವಡಿಸಿ ಸೇತುವೆ ನಿರ್ಮಿಸಿದ್ದು, ಇದರಿಂದ ನೀರು ಸರಾಗವಾಗಿ ಹರಿಯಲು ಸಾಧ್ಯವಾಗದೆ ಸುತ್ತಮುತ್ತಲ ಗ್ರಾಮಸ್ಥರು ಹಾಗೂ ರೈತರು ಸಂಕಷ್ಟ ಪಡುವಂತಾಗಿದೆ ಎಂದು ದೂರಿದರು. ಮಳೆಗಾಲದಲ್ಲಿ ಪೈಪ್ಗೆ ಅಡ್ಡಲಾಗಿ ಕಸಕಡ್ಡಿಗಳು, ಮರದ ಕೊಂಬೆಗಳು ಇನ್ನಿತರ ವಸ್ತುಗಳು ಸಿಕ್ಕಿ ಹಾಕಿಕೊಂಡು ನೀರು ಸರಾಗವಾಗಿ ಹರಿಯದೆ ಸುತ್ತಮುತ್ತಲ ಜಮೀನುಗಳೆಲ್ಲ ನುಗ್ಗುತ್ತಿದೆ. ಇದರಿಂದಾಗಿ ರೈತರು ಬೆಳೆದ ಬೆಳೆ ಹಾನಿಯಾಗಿ ಲಕ್ಷಾಂತರ ರು ನಷ್ಟವಾಗುತ್ತಿದ್ದು, ಕೂಡಲೇ ನೂತನ ಸೇತುವೆಯನ್ನು ನಿರ್ಮಿಸುವಂತೆ ಆಗ್ರಹಿಸಿದರು. ರಾಜ್ಯ ಹೆದ್ದಾರಿ ಕಾಮಗಾರಿ ನಿರ್ವಹಣೆ ನಡೆಯುತ್ತಿದ್ದು, ಹಳೆಯ ಪೈಪುಗಳ ಸೇತುವೆಯನ್ನು ತೆಗೆದು ಹೊಸ ಸೇತುವೆ ನಿರ್ಮಾಣ ಮಾಡುವ ಮೂಲಕ ನೀರು ಸರಾಗವಾಗಿ ಹರಿಯುವಂತೆ ಮಾಡಬೇಕು. ಇಲ್ಲದಿದ್ದಲ್ಲಿ ರೈತರೊಂದಿಗೆ ಉಗ್ರ ಪ್ರತಿಭಟನೆ ಎದುರಿಸಬೇಕಾಗುತ್ತದೆ ಎಂದು ಅವರು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಗ್ರಾಮಸ್ಥರು ಎಲ್ಲರೂ ಸೇರಿ ಈ ಪೈಪ್ ಸೇತುವೆ ಮಾಡ್ತಾವ್ರೆ. ಪೈಪ್ ಸೇತುವೆ ಮಾಡ್ತಾ ಇರೋದ ತಡೆದು ಕಾಂಕ್ರೀಟ್ ಸೇತುವೆ ಮಾಡಬೇಕು ಅಂತ ಅಂದ್ಬಿಟ್ಟು PW ಇಂಜಿನಿಯರ್ಗಳಿಗೆ ಮತ್ತು ಲೋಕೋಪಯೋಗಿ ಇಲಾಖೆಯವ್ರಿಗೆಲ್ಲ ಅರ್ಜಿ ಕೊಟ್ಟು ಎಲ್ಲ ಮಾಡಿದ್ರು. ಅವರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅದಕ್ಕೆ ನಾವೆಲ್ಲ ಇವತ್ತು ಧರಣಿ ಮಾಡ್ತಾ ಇದ್ದೀವಿ. ಆದ್ದರಿಂದ ಈ ಆದಷ್ಟು ಬೇಗ ಬಂದು ಈ AW ಇಂಜಿನಿಯರ್ಗಳು ಎಲ್ಲ ಪರಿಶೀಲನೆ ಮಾಡಿ ಕಾಂಕ್ರೀಟ್ ಸೇತುವೆ ಮಾಡಬೇಕು ಅಂತ ನಾವೆಲ್ಲ ಕೇಳ್ಕೊಳ್ತಾ ಇದ್ದೀವಿ. ಏನು ತೊಂದರೆ ಆಗ್ತಾ ಇದೆ? ನೀರು ಮಳೆಗಾಲದಲ್ಲಿ ಮರ ಕಸ ಕಡ್ಡಿ ಎಲ್ಲ ಬಂದು ಸರ್, ಈಗ ನಮ್ಮ ಗೋಪಾಲಪುರ ಗ್ರಾಮ ಮಂಡ್ಯ ನಾಗಮಂಗಲ ರಸ್ತೆ ಏನೈತೆ, ಇಲ್ಲಿ ಇಡೀ ಪ್ರತಿ ಸಲನೂ ಪ್ರತಿ ಬಾರಿ ಮಳೆ ಬಂದಾಗೆಲ್ಲ ಇಲ್ಲಿ ಆ ಪೈಪ್ ಸೇತುವೆ ಬರೀ 3 ಅಡಿ ಪೈಪ್ ಇರೋದ್ರಿಂದ ಅದಕ್ಕೆ ಸತ್ತೆ ಸಿಗಾಕೊಂಡು ಹಿಂದೆಗಡೆ ಬ್ಯಾಕ್ ವಾಟ್ರ್ ಹೊಡೆದು ಇಲ್ಲ 200-300 ಎಕರೆ ಜಮೀನೆಲ್ಲ ಜಲಾವೃತ ಆಯ್ತದೆ. ಅದಕ್ಕೋಸ್ಕರ ನಾವು ಅವ್ರಿಗೆ 3 ಸಲ ಗ್ರಾಮ ಪಂಚಾಯತಿಲಿ ಗ್ರಾಮ ಸಭೆಯಲ್ಲಿ ನಿರ್ಣಯ ಮಾಡಿ PWD ಅವ್ರಿಗೆ ಕಳಿಸಿದ್ರು ಸಹ ಅವರು ಗ್ರಾಮಸ್ಥರು ಇದಕ್ಕೆ ಲೆಕ್ಕಿಸ್ತಾನೆ ಏಕಾಏಕಿ ಪೈಪ್ ಸೇತುವೆ ಅಂತ ಅದನ್ನೇ ಅಗಲ ಮಾಡಿ ಮಾಡೋಕ್ಕೆ ಹೋಯ್ತವ್ರೆ. ಅದು ಅವೈಜ್ಞಾನಿಕ ಕಾಮಗಾರಿ. ಹಂಗಾಗಿ ನಮಗೆ ಸೇತುವೆ ಮಾಡಿಕೊಡಿ ನಮ್ಮ ಗ್ರಾಮಸ್ಥರುಗಳಿಗೆ ಅನುಕೂಲ ಆಗಲಿ ಅಂತಂದ್ಬಿಟ್ಟು ಈಗಾಗಲೇ ಅಧಿಕಾರಿಗಳಿಗೆ ಎಷ್ಟು ವರ್ಷದಿಂದ ಮನವಿ ಕೊಡ್ತಾ ಇದ್ದೀವಿ? 3 ಸಲಿಂದನೂ ಕೊಟ್ಟೈತೆ. 3 ವರ್ಷದಿಂದ ಮನೆ ಪಂಚಾಯತಿಲ ಇದು ಗ್ರಾಮ ಸಭೆಯಲ್ಲಿ ನಿರ್ಣಯ ಮಾಡಿ ಕಳ್ಸೈತೆ. ಅದೆಲ್ಲ ಆದ್ರೂ ಅಧಿಕಾರಿಗಳು ಮಾಡಿರುವಂಥ ಎಡವಟ್ಟು ಕೆಲಸಕ್ಕೆ ಈ ಥರ ಆಗೈತೆ ಸರ್. ಈಗ ಅದಕ್ಕೋಸ್ಕರ ತಡೆ ಆ ಪೈಪ್ಗೆ ಎಕ್ಸ್ಟೆಂಡ್ ಮಾಡ್ಕೊಂಡು ಮಾಡ್ತಾವ್ರೆ ಸರ್. ಅದಕ್ಕೆ ನಾವು ಸಿಮೆಂಟ್ ಸೇತುವೆ ಮಾಡಿ ರೈತರುಗಳಿಗೆ ಅನುಕೂಲ ಮಾಡಿಕೊಡಿ, ನೀರು ತುಂಬುದನ್ನ ತಡೆಗಟ್ಕೊಡಿ ಅಂತ ಕೇಳ್ತಾ ಇದ್ದೀವಿ.